ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ ಬಾಲ ಮಾತಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಜೀವ ಹೇಳ್ತಾನೆ, ನಾನು ಅವ್ರಿಗೆ ಇಷ್ಟ, ಅವರು ಅಂದರೆ ನನಗೆ ಇಷ್ಟ ಅಂತ ಅನಿಸುತ್ತೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಅವ್ರ ಮನೆಗೆ ಹೋದಾಗ ಅವ್ರನ್ನ ಗೊತ್ತಿದ್ದಲೇ ತಪ್ಕೊಂಡಿದ್ದು ಮತ್ತು ಅವ್ರಿಗೋಸ್ಕರ ಪ್ರೀತಿ ಕಾಳಜಿ ಮಾಡಿದ್ದೆಲ್ಲ ನೋಡಿದ್ರೆ ನನಗೂ ಹಂಗೆ ಅನಿಸ್ತದೆ ಅಂತ ಹೇಳ್ತಾನೆ. ಅಲ್ಲಿಂದ ಬಾಲ ಹೊಟ್ಟೋದ್ಮೇಲೆ ಜೀವ ಯೋಚನೆ ಮಾಡ್ತಾನೆ, ನೋಡೋಣ ಏನಾಗುತ್ತೆ ಅಂತ ಮುಂದೆ ಕಾದು ನೋಡೋಣ ಅಂತ ಜೀವ ಹೇಳ್ತಾನೆ. ಅಷ್ಟರಲ್ಲಿ ಇಲ್ಲಿ ಕೃಷ್ಣ ಕಲ್ಬಂಡೆ ಮೇಲೆ ಕೂತ್ಕೊಂಡಿದ್ದಾಗ ರಚನಾ ಅಲ್ಲಿಗೆ ಬಂದು, ಮಗಳೇ ಯಾಕೆ ಇಲ್ಲಿ ಕೂತಿದ್ಯಾ, ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ. ಕೃಷ್ಣ ಅಲ್ಲಿಂದ ಹೊಡ್ಬೇಕಾದ್ರೆ ಪಾರ್ಕಲ್ಲಿ ಓಡ್ಕೊಂಡು ಹೋಗ್ತಾ ಇರ್ತಾಳೆ. ರಚನಾ ಹಿಂದೆಯಿಂದ, ಕೃಷ್ಣ ಓಡಬೇಡ, ನಿಂತ್ಕೊ, ನಾನು ಬರ್ತೀನಿ ಅಂತ ಹೇಳಿ ಓಡಿ ಬರ್ತಾಳೆ. ಅಲ್ಲಿಗೆ ಬಾಲ ಒಂದು ಬ್ಯಾಗ್ ಇಟ್ಕೊಂಡ್ಬರ್ತಾನೆ. ಬ್ಯಾಗ್ ಇಟ್ಕೊಂಡು ಕೃಷ್ಣ ನಂಗೆ ಏನು ಬೇಕು ಅಂತಲ್ಲ, ಬಾಲಮಮ್ಮ ನನಗೆ ಹೊಟ್ಟೆ ಹಸಿಯುತ್ತೆ, ಏನಾದ್ರು ಬೇಕು ಅಂತ ಹೇಳಿ ಬಾಲಮಮ್ಮನ ಕೇಳ್ತಾಳೆ. ಆಯಿತು ಕೃಷ್ಣ, ಇಲ್ಲೇ ಕೂತಿರೋ ಅಮ್ಮನ ಜೊತೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಬಾಲ ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ರಚನಾ ಮತ್ತು ಕೃಷ್ಣ ಇಬ್ಬರು ಮಾತಾಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ರಚನೆ ಕೈ ಗಾಯ ಆಗಿರುತ್ತೆ. ಕೃಷ್ಣ, ಅಮ್ಮ ನೀನು ಇಷ್ಟೊಂದೆಲ್ಲ ನನಗೋಸ್ಕರ ಮಾಡಿದೆಯಲ್ಲ ಅಂತ ಹೇಳಿ ಅವಳಿಗೆ ಖುಷಿ ಪಡಿಸ್ತಾ ಗಾಯನ ನೋಡ್ತಾ ಇರ್ತಾಳೆ. ಕೃಷ್ಣ ಹೇಳ್ತಾಳೆ, ಅಮ್ಮ ನೀನಂದರೆ ನಂಗೆ ತುಂಬ ಇಷ್ಟ ಅಮ್ಮ ಅಂತ ಹೇಳಿ ಅವಳ ಪ್ರೀತಿನ ವ್ಯಕ್ತಪಡಿಸ್ತಾಳೆ. ಇಲ್ಲಿ ಅದೇ ಗೌರಿಪುರ ಟೆಂಪಲ್ನಲ್ಲಿ ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿಗೆ ದೊಡ್ಡಣ್ಣವ್ರ ಜೊತೆ ಒಂದು ಸೀನ್ ಇರುತ್ತೆ. ಅದು ಸೀನ್ ಮಾಡ್ತಾ ಒಬ್ಬ ಹುಡುಗನದು ಸೀನ್ ಆಗ್ತಾ ಇರುತ್ತೆ. ಅಲ್ಲಿಗೆ ಆ ಮೀಸೆ ತತ್ತು ಕೂಡ ಬಂದಿರ್ತಾರೆ. ಇದು ಏನೋ ಮೀಸೆ ತತ್ತನೇ ಏನೋ ಮಾಡಿಸ್ತಿರೋದು ಅಂತ ಅನಿಸ್ತದೆ. ಆ ದೊಡ್ಡಣ್ಣಂಗೆ ಶಾರ್ಟ್ ಮುಗಿದ್ಮೇಲೆ ನೀನು ತುಂಬ ಚೆನ್ನಾಗಿ ಮಾಡಿದೆ ಪಾತ್ರನ ಅಂತ ಅವ್ನಿಗೆ ಹೇಳ್ತಾ ದೊಡ್ಡಣ್ಣ ಅವನ ಹತ್ರ ಮಾತಾಡ್ತಿರ್ತಾರೆ. ಸರ್, ಇದು ಸೀನಾಗೋಸ್ಕರ ನಾನು ಮಾಡಿದೆ ಅಷ್ಟೇ, ಸೀನ್ ಚೆನ್ನಾಗಿ ಬಂದರೆ ಸಾಕು ಸರ್ ಅಂತ ಹೇಳಿ ಅಲ್ಲಿಂದ ದೊಡ್ಡಣ್ಣ ಸೀನ್ ಮುಗಿದ್ಮೇಲೆ ಹೊರಡ್ಬೇಕಾದ್ರೆ ಅದನ್ನು ರಚನಾ ಮತ್ತು ಕೃಷ್ಣ ದೊಡ್ಡಣ್ಣ ಹೋಗ್ತಿರೋದನ್ನು ನೋಡ್ತಾರೆ. ಹೋಗ್ತಿರೋದನ್ನು ನೋಡಿ ರಚನಾ ಹೋಗಿ ನಿಲ್ಲಿಸಲ್ಲ. ಯಾಕಂದರೆ ರಚನಾ ಕೂಡ ಆ್ಯಕ್ಟ್ರೇ ಅಲ್ಲ, ಹಾಗಾಗಿ ದೊಡ್ಡಣ್ಣನ ನೋಡಿರ್ತಾಳೆ. ಆಗ ದೊಡ್ಡಣ್ಣ ನಿಲ್ಲಿಸಿ, ನೀನ್ಯಾಕೆ ಬಂದೆ, ನಂಗೆ ನಿಂಗೆಂದರೆ ಇಷ್ಟ ಇಲ್ಲ ಅಂತ ಗೊತ್ತಲ್ಲ ಅಂತ ಹೇಳಿ ದೊಡ್ಡಣ್ಣ ರಚನಾಗೆ ಬೈದ್ಬಿಡ್ತಾರೆ. ಅದಕ್ಕೆ ರಚನಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನ್ನ ತಂದೆ ಸ್ಥಾನದಲ್ಲಿರೋರು, ನೀವು ಹಿಂಗೆಲ್ಲ ಬೈಬಾರ್ದು ಅಂತ ಹೇಳ್ತಾಳೆ. ಕೃಷ್ಣಂಗೆ ಇವರು ದೊಡ್ಡಣ್ಣ ಅಂತ ಆ್ಯಕ್ಟರ್, ಆದರೆ ಇವರು ನನಗೆ ತಂದೆ ಸ್ಥಾನದಲ್ಲಿರೋರು ಅಂತ ಹೇಳ್ತಾರೆ. ಅದಕ್ಕೆ ದೊಡ್ಡಣ್ಣ ಇದ್ಯಾರು ಅಂತ ಕೇಳಿದಾಗ ಕೃಷ್ಣ ಇವಳು ಕೃಷ್ಣ ಅಂತ ಹೇಳೋಕ್ಕೆ ಹೊರಡ್ತಾಳೆ. ಆದರೆ ಇಲ್ಲಿ ವಜ್ರೇಶ್ವರಿ, ನಿಹಾರಿಕಾ, ತೇಜ 3 ಜನನೂ ಗೌರಿಪುರ ಕಡೆ ಹೊರಟಿರ್ತಾರೆ. ಅದು ಇಲ್ಲಿ ವಜ್ರೇಶ್ವರಿ ಗನ್ ಇಟ್ಕೊಂಡು, ಅವ್ನು ನನ್ನ ಹತ್ರನೇ ಆಟ ಆಡ್ತಾನಲ್ಲ, ಅವ್ನಿಗೊಂದು ಗತಿ ಕಾಣಿಸಿ ಇವತ್ತನ್ನು ರಚನೆ ಹೇಳ್ಕೊಂಬರದೆ, ಅದು ಏನಾರಾಗಲಿ ನಾನು ನೋಡೇ ಬಿಡ್ತೀನಿ. ಕೃಷ್ಣ ಏನಾಗುತ್ತೋ ಗೊತ್ತಿಲ್ಲ ನನಗೆ, ಅದೇ ಜೀವಂಗೊಂದು ಗತಿ ಕಾಣಿಸಿ ರಚನನ್ನು ಹೇಳ್ಕೊಂಬರದೆ ಮನೆಗೆ ಅಂತ ಹೇಳ್ತಾರೆ. ಗನ್ ತೆಗೆದಾಗ ನೀರಕ್ಕಂಗೆ ಭಯ ಆಗುತ್ತೆ. ಅದನ್ನು ತೇಜಂಗೆ ನೀನೇನೋ ಡಬಲ್ಗೆ ಮಾಡಿದ್ರೆ ನಿನ್ನನ್ನು ಮುಗಿಸ್ಬಿಡ್ತೀನಿ ಅಂತ ವಜ್ರೇಶ್ವರಿ ತೇಜನ್ ಕಡೆ ಗನ್ ಇಡ್ತಾಳೆ. ಇಲ್ಲಿ ಇದು ಯಾರು ಅಂತ ಕೃಷ್ಣ ನೋಡ್ತಾನೆ ಅಂತಿರ್ತಾಳೆ. ಆಗ ಇದು ನನಗೆ ಮುದ್ದಿನ ಅಪ್ಪ ಆಗಬೇಕು ಅಂತ ಹೇಳಿ ರಚನಾ ದೊಡ್ಡಣ್ಣಂಗೆ ಹೇಳ್ತಾಳೆ. ನೀನು ಅಪ್ಪ ಅಂತ ಹೇಳಿ ನನಗೆ ನೀನೇನೋ ಒಂಚೂರಾರು ಬೆಲೆ ಕೊಟ್ಟೆ, ನೀನು ಮದುವೆ ಆಗಿದೆ, ಏನಾರು ನಂಗೆ ಹೇಳಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ರಚನಾ, ಇಲ್ಲ ಸಾರಿ ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಆ ವಿಧಿ ಹಂಗಿತ್ತು, ಅದಕ್ಕೆ ನಾನು ಏನೂ ಮಾಡೋಕ್ಕಾಗಲಿ ಅಂತ ಹೇಳಿ 3 ಜನ ಹೋಗಿ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಕೂತ್ಕೊಂಡು ಮಾತಾಡ್ಬೇಕಾದ್ರೆ, ಇದನ್ನು ತಾತ ಆಗಬೇಕು ನಿನಗೆ, ಇದು ಕೃಷ್ಣ, ಇವಳು ನನ್ನ ಮಗಳು ಅಂತ ರಚನಾ ಕೃಷ್ಣನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾಳೆ. ಅಲ್ಲಿಗೆ ಸೀನ್ ರೈಟರ್ಸ್ ಬಂದು, ಡೈರೆಕ್ಟರ್ ಬಂದು, ಸರ್ ನೆಕ್ಸ್ಟ್ ಶಾಟ್ ರೆಡಿ ಇದೆ, ನೀವು ರೆಡಿ ಆಗಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲಪ್ಪ, ನಂಗೊಂದು ಎಳ್ನೀರು ಕೊಟ್ಟು ಕಳಿಸು, ಸೀನ್ ಆಮೇಲೆ ಮಾಡೋಣ ಅಂತ ದೊಡ್ಡಣ್ಣ ಹೇಳಿ ಕಳಿಸ್ಬಿಡ್ತಾರೆ. ಇಲ್ಲಿ ತೇಜಂಗೆ ಫೋನ್ ಬರುತ್ತೆ. ಯಾಕೆಂದರೆ ಅವ್ನು ನಿಂತು ಫೋನ್ ಮಾಡ್ತಾಳೆ. ಫೋನ್ ಸೈಡಿಗೆ ಹಾಕಿ ತೇಜ ಗಾಡಿಯಿಂದ ಇಳಿದು ಹೋಗಿ ಫೋನ್ ಸೈಡಲ್ಲಿ ಹೋಗಿ ಮಾತಾಡ್ತಾನೆ. ಹಾಗೆ ಅವ್ನು ನಿಂತು ಫೋನ್ ಮಾಡಿ ಕೇಳ್ತಾಳೆ, ಇದನ್ನು ನಿಮ್ಗೆ ಏನ್ರಿ ಆಗಿದೆ, ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಅವಳು ಆರಾಮಾಗಿರಲಿ ಅನ್ನೋದು ಬಿಟ್ಟು ಅವಳು ಇರೋ ಜಾಗಕ್ಕೆ ಹೋಗಿ ಅವನ್ನ ಸಾಯಿಸಿ ಇದು ಮಾಡ್ಬೇಕಂತ ಇದರಲ್ಲಿ, ಇದು ಸರಿನಾ ನಿಮಗೆ, ಇದು ಸರಿ ಅನಿಸುತ್ತಾ ನಿಮಗೆ ಅಂತ ಕೇಳ್ತಾಳೆ. ಅದಕ್ಕೆ ತೇಜ, ಇಲ್ಲ ನಾನು ಮಾಡ್ತಿರೋದು ಸರಿ ಅಂತ ಹೇಳ್ತಾನೆ. ಇಲ್ಲಾಂದರೆ ಅದಕ್ಕೆ ನಮ್ಮನ್ನು ಬಿಡಲ್ಲ ಸುಮ್ಮನೆ ಅಂತ ಹೇಳ್ತಾಳೆ. ಇಲ್ಲಿ ಕೃಷ್ಣಂಗೆ ಎಳ್ನೀರು ಬೇಕು ಅಂದಿದ್ದಕ್ಕೆ ಆ ತಾತ ಎಳ್ನೀರು ತರಿಸಿ ಕೃಷ್ಣಂಗೊಂದು ಎಳ್ನೀರು ಕೊಡ್ತಾರೆ. ತಾತ, ನೀವೆಷ್ಟು ಸ್ವೀಟು, ಎಳ್ನೀರು ಬೇಕು ಅಂದಿದ ತಕ್ಷಣ ಎಳ್ನೀರು ತರಿಸ್ಕೊಟ್ಟಿದ್ದೀರಲ್ಲ, ತುಂಬ ಸ್ವೀಟ್ ನೀವು ಅಂತ ಹೇಳ್ತಾಳೆ. ಅದಕ್ಕೆ, ಹ್ಞೂ ಕಣಮ್ಮ, ನಾನು ಸ್ವೀಟ್ ತಿಂದಿನೇ ಇಷ್ಟು ದಪ್ಪ ಆಗಿರೋದು ಅಂತ ದೊಡ್ಡಣ್ಣ ನಗ್ನಾಗ್ತಾ ಹೇಳ್ತಾಳೆ. ಆಯ್ತು ಮಗಳೇ, ನಿಂಗೆ ಏನು ಬೇಕು ಹೇಳು, ನಾನು ಕೊಡ್ತೀನಿ ನಿಂಗೆ ಅಂತ ಹೇಳಿದಾಗ ಇಟ್ಕೊಂಡು ಕುಡಿ ಅಂತ ಹೇಳಿ ಎಳ್ನೀರನ್ನ ಇಟ್ಕೊಂಡು ಕುಡಿಸ್ತಾರೆ. ಅದಕ್ಕೆ, ಎಷ್ಟು ಚಿಂಕುಳ್ಳಿ ಹಂಗೆ ಮಾತಾಡ್ತಿಲ್ಲ ನೀನು ಅಂತ ದೊಡ್ಡಣ್ಣ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾಳೆ, ಹ್ಞೂ ತಾತ, ನಾನು ಮಾತಾಡ್ತೀನಿ, ಯಾಕೆಂದರೆ ನಮ್ಮ ಅಪ್ಪ ನನ್ನ ಹಂಗೆ ಬೆಳೆಸಿದ್ದಾರೆ ಅಂತ ಕೃಷ್ಣ ಹೇಳ್ತಾಳೆ. ಹೌದಾ, ಸರಿ ಆಯಿತು, ಈಗೇನು ಸಮಾಚಾರ, ನೀವು ಓದ್ತಿದ್ದೆ ಅಂತ ಕೇಳಿದಾಗ, ಹ್ಞೂ ನಾನು ಬೇಸ್ಕರದಿದ್ದೆ, ಅದಕ್ಕೆ ನಾನು ಇಲ್ಲಿ ಬಂದಿರೋದು ಅಂತ ಹೇಳ್ತಾಳೆ. ನೀನು ಮಾತಾಡೋದು ಕೇಳಿದ್ರೆ ಖುಷಿಯಾಗುತ್ತೆ ಅಂತ ಹೇಳ್ತಾನೆ. ಸರಿ, ನಿಂಗೇನು ಬೇಕು ಹೇಳು, ನೀನೇನು ಕಂಡೀಷನ್ ಹಾಕೋದು ನಾನು ಅದನ್ನು ಒಪ್ಕೋತೀನಿ ಅಂತ ಹೇಳ್ತಾಳೆ. ಕೃಷ್ಣ, ನನಗೊಂದು ಕಂಡೀಷನ್ ಇದೆ ಅಂತ ಹೇಳಿದಾಗ ದೊಡ್ಡಣ್ಣ ಒಪ್ಕೊಂಡು, ಸರಿ ಆಯಿತು ಹೇಳು ಮಕ್ಕಳೇ ಅಂತ ಹೇಳಿದಾಗ ಕೃಷ್ಣ ದೊಡ್ಡಣ್ಣನ ತಪ್ಪಿಕೊಂಡು ಎಲ್ಲ ವಿಷಯನ ಹೇಳೋದಕ್ಕೆ ಶುರು ಮಾಡ್ತಾಳೆ. ನೀವು ಅಂದ್ಕೊಂಡು ನನಗೆ ಅಮ್ಮ ಮತ್ತು ಅಪ್ಪ ಇಬ್ಬರು ಮದುವೆ ಆಗಿರೋ ಥರ ನಾಟಕ ಆಡ್ತಾಯಿದ್ದಾರೆ ಅಂತ ಕೃಷ್ಣ ಹೇಳ್ತಾಳೆ. ಅದೇ ದೊಡ್ಡನಿಗೆ ಕೃಷ್ಣ ಏನು ಹೇಳ್ತಿದ್ದಾಳೆ ಅಂತ ಅರ್ಥ ಆಗದಿರೋ ಥರ
ನೋಡ್ತಾ ಕೂತಿರ್ತಾನೆ. ಇಲ್ಲಿ ಕೃಷ್ಣ ಹೇಳಕ್ಕೆ ಶುರು ಮಾಡ್ತಾಳೆ, ಅವತ್ತು ನಾನು ಮಾತಾಡ್ಬೇಕಾದ್ರೆ ಹಬ್ಬದ ದಿನ ಇಬ್ಬರು ಮೇಲೆ ಮಾತಾಡ್ತಾ ನಿಂತಿದ್ರು. ಮಾತಾಡ್ಬೇಕಾದ್ರೆ ನೀವು ನಂಗೆ ತಾಳಿನೇ ಕಟ್ಟಿಲ್ಲ, ನಾನು ನಿಂಗೆ ತಾಳಿನೇ ಕಟ್ಟಿಲ್ಲ, ನಾನು ಹಿಂಗೆ ನೀವು ಗಂಡ ಹೆಂಡತಿ ಆಗ್ತೀವಿ ಅಂತ ಅಪ್ಪ ಅಮ್ಮಂಗೆ ಕೇಳ್ತಾಯಿದ್ರು. ನೋಡಿರಿ, ಇನ್ನು ಮುಂದೆ ನಮ್ಮ ಇದ್ರ ಮಧ್ಯೆ ಬರಬಾರ್ದು ಅಂತ ಹೇಳ್ತಾಯಿದ್ದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ. ಅವರಿಬ್ಬರು ಮದುವೆ ಆಗಿಲ್ಲ ತಾತ, ಅವರು ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ತಾತನ ಹತ್ರ ಹೇಳ್ತಾಳೆ. ಆಮೇಲೆ ಅಮ್ಮ ಬಂದು ಕೋರ್ಟ್ನಲ್ಲಿ ನನಗೋಸ್ಕರ ತಾಳಿ ಕಟ್ಕೊಂಬಂದು ನಾನು ಇವ್ರಿಗೆ ಹೆಂಡತಿ ಅಂತ ಹೇಳ್ಕೊಂಡು ಅಲ್ಲಿ ಕೋರ್ಟಿಗೆ ಬಂದಿದ್ದು. ಅದು ಬಿಟ್ಟರೆ ಇವರಿಬ್ಬರ ಮದುವೆ ಆಗಿಲ್ಲ ತಾತ, ನೀನು ಹೆಂಗಾರು ಮಾಡಿ ಅವರಿಬ್ಬರಿಗೆ ಮದುವೆ ಮಾಡಿಸ್ತೀಯಾ ಅಂತ ಕೃಷ್ಣ ದೊಡ್ಡಣ್ಣನ ಕೇಳ್ತಾಳೆ. ದೊಡ್ಡಣ್ಣ ಏನು ಹೇಳಬೇಕಂತ ಗೊತ್ತಾಗ್ದಲೇ ಕೃಷ್ಣನೇ ನೋಡ್ತಾ ನಿಂತಿರ್ತಾಳೆ. ಕೃಷ್ಣ ಏನು ಹೇಳ್ತಾಳೋ ಅದನ್ನು ಕೇಳ್ತಾ ದೊಡ್ಡಣ್ಣ ಕೂತಿರ್ತಾನೆ. ಕೃಷ್ಣ ನೀವು ಮಾಡಿಲ್ಲ ಅಂತಂದರೆ ನಂಗೆ ಬೇಜಾರಾಗತ್ತೆ ಅಂಥೇಳಿ ಆ ಕಡೆ ತಿರ್ಕೊಂಡು ಕೃಷ್ಣ ನಿಂತುಬಿಡ್ತಾಳೆ. ದೊಡ್ಡಣ್ಣ ಯೋಚನೆ ಮಾಡ್ತಾನೆ, ಮಗುಗೆ ಹೆಂಗೆ ಸಮಾಧಾನ ಮಾಡೋದು, ಏನು ಉತ್ತರ ಕೊಡೋದು ಅಂತ ಯೋಚನೆ ಮಾಡೋಂಥ ಪರಿಸ್ಥಿತಿಗೆ ಬರ್ತಾನೆ. ಆಯಿತು ಕೃಷ್ಣ, ಏನಾಗತ್ತೆ ಅಂತ ನೋಡೋಣ, ನನ್ನ ಕೈಲಾಗಿದ್ದ ಸಹಾಯ ಏನಾಗುತ್ತೆ ನಾನು ಅದು ಮಾಡ್ತೀನಿ ಕಂದ ಅಂತ ಕೃಷ್ಣನಿಗೆ ಸಮಾಧಾನ ಮಾಡ್ತಾನೆ. ದೊಡ್ಡಣ್ಣ ಹೇಳಿದ್ದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತಾನೆ. ಆಗ ಕೈ ಇಟ್ಕೊಂಡು ಅವಳಿಗೆ ನಾನು ಮಾತು ಕೊಡ್ತೀನಿ, ನೀನೇ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಮುಂದೇನಾಗುತ್ತೆ ನೋಡೋಣ.